ರೆಡಿನಾ ಕೃಷ್ಣ? ಹಾ ರುಕ್ಮಿಣಿ ಅವರೇ, ಹೊರಡಣ್ವಾ? ಹಾ. ಅತ್ತನೆಲ್ಲಾರು ನೋಡ್ದ್ಯಾ? ಇಲ್ವಲ್ಲ. ಅತ್ತೆ ಇದೇನು ಅತ್ತೆನ್ ಕರೆದ್ರೆ ನೀನ್ ಬರ್ತಾ ಇದೀಯಾ? ಅಮ್ಮ ಮನೆನಲ್ಲಿಲ್ಲ. ಟಿಫನ್ ರೆಡಿ ಇದೆ, ತಿನ್ಕೊಂಡು ಹೋಗು ಬಾ. ಬೇಡ, ನನಗೆ ಹಸ್ವಿಲ್ಲ. ತಿನ್ಕೊಂಡು ಹೋಗೋ ಅಷ್ಟು ಟೈಮೂ ಇಲ್ಲ. ಕೃಷ್ಣ ನೀನು? ನಂದು ಅವಾಗ್ಲೇ ತಿಂದಾಯ್ತು. ಪದ್ಮೇನೆಲ್ಲಾರು ನೋಡ್ದ್ಯಾನೋ? ಅವಳು ಎಲ್ಲೋ ಕಾಣಿಸ್ತಾ ಇಲ್ಲ. ಇವತ್ ಸೂರ್ಯನ್ ಬಿಟ್ಟು ಮನೆಯಲ್ಲಿ ಯಾರೂ ಇಲ್ಲ. ಎಲ್ರೂ ಅವ್ರ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ನಿಂಗೇನ್ ಬೇಕು ಅಂತ ನನ್ನನ್ ಕೇಳು, ನಾ ಹೆಲ್ಪ್ ಮಾಡ್ತೀನಿ. ನನಗೆ ಯಾರ ಹೆಲ್ಪ್ ಬೇಡ. ಹಾಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ಸಹಾಯ ಮಾಡೋದಕ್ಕೆ ಕೃಷ್ಣ ಇದ್ದಾನೆ. ನಮ್ದು ಅಷ್ಟೆ, ಸ್ವಸಹಾಯ ಪದ್ಧತಿ. ಸಾಕ್ ಬಿಲ್ಡಪ್ಪು. ನಡಿ. ಮಧ್ಯಾಹ್ನ ಊಟಕ್ಕೆ ಬರ್ತೀಯ ತಾನೆ? ಅದನ್ನ ನನ್ನ ಅತ್ತೆಗೆ ಹೇಳ್ತೀನಿ. ಬಾರೋ. ನಿಜವಾಗ್ಲೂ ಮನೇಲಿ ಯಾರು ಇಲ್ವಾ? ಹಾ, ಚಿಕ್ಕ ಯಜಮಾನ್ರು ಒಬ್ರೇನಾ ಇರೋದು? ನಾನಿದ್ದೀನಲ್ಲ. ಕೃಷ್ಣ! ಹಾ ರುಕ್ಮಿಣಿ ಅವರೇ, ಬಂದೆ. ಇರತ್ ನಾನೊಬ್ಳೆ, ಎಲ್ರೂ ಹೋದ್ರು. ನಕುಲ್, ಜೋಳ ಸರಿಯಾಗಿ ಬೆಂದೇ ಇಲ್ಲ. ನೀನೇ ತಾನೇ ಅರ್ಜೆಂಟಾಗಿ ಜೋಳ ತಿನ್ನೋಣ ಅಂತ ಕರ್ಕೊಂಬಂದಿದ್ದು. ಅಲ್ಲ, ನೀನು ಸ್ವಲ್ಪ ದೂರ ನಡೆಯಲ್ಲ ಅಂತ್ಯ, ನೀನು ಜೋಳ ತಿನ್ನಕ ಕರ್ಕೊಂಬಂದಿದ್ದು ಇಲ್ಲಿಗೆ. ಅಪರೂಪಕ್ಕೆ ಹೊರಗಡೆ ಬಂದಿದ್ದೀನಿ. ನನಗೇನು ಇಷ್ಟ ಆಗುತ್ತೋ ಅದನ್ನು ತಿಂತೀನಿ. ಏನಿವಾಗ? ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ದಷ್ಟೆ. ಸೀಮಂತದ ಬಗ್ಗೆ ಮನೇಲಿ ಮಾತಾಡಿದ್ರಾ? ಏನಂದ್ರು? ತಾತ ಒಂದೇ ಮಾತಿಗೆ ಬೇಡ ಅಂದಿರ್ಬೇಕಲ್ಲ? ಬೇಡ ಅಂದ್ರೆ ಬಿಡೋರು ಯಾರು? ನೋಡು, ಯಾರು ಇಷ್ಟಪಡ್ಲಿ ಬಿಡ್ಲಿ, ನಾನಂತರೂ ಸೀಮಂತನ ಗ್ರ್ಯಾಂಡಾಗಿ ಮಾಡೇ ಮಾಡ್ತೀನಿ. ಸರಿ, ನೀನು ತಿಂದಿದ್ದು ಮುಗಿದ್ರೆ ಹೇಳು, ಬಟ್ಟೆ ತೊಳ್ಕೋಣ. ಇನ್ನೂ ಸೀಮಂತದ ಡೇಟೇ ಫಿಕ್ಸ್ ಆಗಿಲ್ಲ, ಆಗ್ಲೇ ಬಟ್ಟೆ ತಗೋಬೇಕಾ? ಬಟ್ಟೆ ತಗೊಳ್ತಿರೋ ಸೀಮಂತಕ್ಕಲ್ಲ, ಮತ್ತೆ ಫೋಟೋ ಶೂಟ್ಗೆ. ಫೋಟೋ ಶೂಟಾ ಅಂದ್ರೆ? ಈಗೆಲ್ಲ ಬೇಬಿ ಶವರ್ ಮಾಡೋಕ್ಕಿಂತ ಮುಂಚೆ ಬೇಬಿ ಬಮ್ ಫೋಟೋ ಶೂಟ್ ಅಂತ ಮಾಡ್ತಾರೆ. ನೀನ್ ನೋಡಿಲ್ಲಲ್ಲ? ಇರು, ನನ್ನ ಹತ್ರ ಒಂದಿಷ್ಟು ಕಾನ್ಸೆಪ್ಟ್ ಇದೆ, ತೋರಿಸ್ತೀನಿ. ನಕುಲ್, ಇದು ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ಇವಾಗ ಇದೇ ಟ್ರೆಂಡು ಪದ್ಮಿನಿ, ನೀ ಸುಮ್ಮನೆ ನಾನು ಹೇಳೋದನ್ನ ಕೇಳು. ಮತ್ತೆ ನಮ್ಗೆ ಈ ಆಪರ್ಚುನಿಟಿಗಳೆಲ್ಲ ಸಿಗೋದೇ ಇಲ್ಲ. ನೀನು ಹಿಂಗೆ ಬಿಟ್ರೆ ಟೈಮ್ ವೇಸ್ಟ್ ಮಾಡ್ತೀಯಾ. ತಿಂದಿದ್ದಾಗಿದ್ರೆ ಹೋಗೋಣ ಬಾ. ಒಂದ್ ನಿಮಿಷ ಇರಿ, ಇಷ್ಟಿಂದ ಮುಗಿಸ್ತೀನಿ. ಪ್ಲೀಸ್ ಪದ್ಮಿನಿ, ಟೈಮ್ ಆಯ್ತು, ಬೇಗ ಹೋಗೋಣ ಬಾ. ಇರಿ ಅಂತ ಹೇಳಿದ್ನಲ್ಲ, ಒಂದ್ 10 ನಿಮಿಷ. ಇವಾಗ ನೀನು ಬರ್ಲಿಲ್ಲ ಅಂದ್ರೆ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ನಕುಲ್, ಮತ್ ಬಾ. ನಿಧಾನ, ಎಳಿಬೇಡಿ. ನಿಧಾನಕ್ಕೆ ಬಾ. ಇವಾಗ ಮನೇಲಿ ಯಾರು ಇಲ್ಲ, ನಿಂದೇ ರಾಜ್ಯಭಾರ. ಇವತ್ತು ಏನೇ ಕೆಲಸ ಆಗ್ಬೇಕಂದ್ರು ಅಳಿಯಂದ್ರಿಗೆ ನೀನೇ ಹೆಲ್ಪ್ ಮಾಡ್ಬೇಕು. ಮೊದ್ಲೇ ಸೂರ್ಯ ನನ್ನ ಕಂಡ್ರೆ ಉರ್ದು ಬೀಳ್ತಾನೆ. ನಾನ್ ಹೇಗ್ ಹೋಗೋನ್ನ ಮಾತಾಡಿಸ್ಲಿ? ಅವ್ನ್ ಕೋಣೆಗೆ ಹೋಗ್ಬೇಕು ಅಂದ್ರೂ ಪರ್ಮಿಷನ್ ತಗೋಬೇಕು. ಇರ್ಲಿ, ಸೂರ್ಯ ಮನೆಯವ್ರ ಜಪ ಮಾಡ್ಲಿ, ನಾನು ಅಮ್ಮನ್ ನೆಪ ಇಟ್ಕೊಂಡು ಏನಾದ್ರೂ ಸಂಭಾಳಿಸ್ತೀನಿ. ಪ್ರೀತಿಸಿದ ಹುಡುಗನ್ನ ಪದೇ ಪಟಾಯಿಸೋ ಚಾನ್ಸು ಎಲ್ರಿಗೂ ಸಿಗಲ್ಲ. ಆ ಲೆಕ್ಕದಲ್ಲಿ ನಾನೇ ತುಂಬಾ ಲಕ್ಕಿ. ಫಸ್ಟ್ ಟೈಮ್ ನಿನ್ನ ಪ್ರೀತಿಸ್ಬೇಕಾದ್ರೆ ನಿನ್ ಬಗ್ಗೆ ನಂಗೆ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಿನ್ ಪಾಸಿಟಿವ್ ಏನು, ನೆಗೆಟಿವ್ ಏನು, ನಿನ್ಗೆ ಯಾವಾಗ ಕೋಪ ಬರುತ್ತೆ, ನಿಂಗೆ ಯಾವಾಗ ಪ್ರೀತಿ ಬರುತ್ತೆ, ಇನ್ ಯಾವಾಗ ಹೇಗ್ ರಿಯಾಕ್ಟ್ ಮಾಡ್ತೀಯಾ, ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರೂ ನಿನ್ನ ಮೆಚ್ಚೋದು ಒಂದ್ ಚಾಲೆಂಜ್ ಸೂರ್ಯ. ಇರ್ಲಿ, ಅಪ್ಪ ದೇವ್ರೆ, ಏನು ಎಡವಟ್ ಆಗದಿರೋ ತರ ನೋಡ್ಕೊಳಪ್ಪ. ಎಲ್ಲಿಂದ ಶುರು ಮಾಡ್ಲಿ? ಹಾ, ಪ್ರಪಂಚದಲ್ಲಿ ನಡೆಯುವಂತ ಎಷ್ಟೋ ರೊಮ್ಯಾಂಟಿಕ್ ವಿಷಯಗಳು ಶುರುವಾಗೋದು ಒಂದ್ ಕಪ್ ಕಾಫಿಯಿಂದ ಅಂತೆ. ನಾನು ಕಾಫಿಯಿಂದನೇ ಶುರು ಮಾಡ್ತೀನಿ. ಸೂರ್ಯ, ಐ ಆಮ್ ಕಮಿಂಗ್.
ಯಾಕೋ ಮುಖನೊಳ್ಳೆ ಇಂಕ್ ತಿಂದ್ ಮಂಗನಂಗ್ ಇಟ್ಕೊಂಡಿದ್ಯಾ? ಯಾವಾಗ್ಲೂ ಕಾರ್ ರೇಸ್ ತರ ಬರ್ತಿದ್ದೋನು ಇವತ್ತೊಳ್ಳೆ ಗೂಡ್ಸ್ ಗಾಡಿ ತರ ಬರ್ತಾ ಇದ್ಯಾ? ಏನಾಯ್ತು? ಹೊಟ್ಟೆಗ್ ಫ್ಯೂಲ್ ಹಾಕಿಲ್ವಾ? ಇಲ್ಲ ರುಕ್ಮಿಣಿ ಅವರೇ, ತಿಂಡಿ ಎಲ್ಲ ಚೆನ್ನಾಗೇ ಮಾಡಿದ್ದೀನಿ. ಮತ್ಯಾಕ್ ಹೀಗಿದ್ಯಾ? ಓ, ಪರ್ಸನಲ್ ಖರ್ಚಿಗೇನಾದ್ರೂ ದುಡ್ಡು ಬೇಕಿತ್ತಾ? ಅದು ಹಾಗಲ್ಲ ರುಕ್ಮಿಣಿ ಅವರೇ. ಪರವಾಗಿಲ್ಲ ಕೇಳೋ, 10-20 ರೂಪಾಯಿಗೆಲ್ಲ ಯಾಕೆ ನಾಚ್ಕೋತೀಯಾ? ನಾನೇ 100-200 ರೂಪಾಯಿ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ವೇ? ನನ್ನಿಂದ ಸೇವಿಂಗ್ಸ್ ಮಾಡೋದನ್ನು ಕಲ್ತ್ಕೊಬಿಟ್ಟಿದ್ಯಾ? ಒಳ್ಳೇದೆ. ಮತ್ಯಾಕ್ ಹೇಗಿದ್ಯಾ? ಓ, ಗೋಪಾಲನ್ ಜೊತೆ ಏನಾದ್ರೂ ಜಗಳ ಆಗಿರ್ಬೇಕು, ಕರೆಕ್ಟಾ? ಅಯ್ಯೋ ಛೆ, ಗೋಪಾಲಣ್ಣನ ಜೊತೆ ನಾನೇನಿಗೆ ಜಗಳ ಆಡ್ಲಿ ಹೇಳಿ? ಅವ್ರು ತುಂಬಾ ಒಳ್ಳೆ ಮನುಷ್ಯ. ಮತ್ಯಾಕೋ ಹೀಗಿದೀಯಾ? ನಿತ್ಕೊಳ್ಳೋ. ಇವಾಗ ಏನಾಯ್ತು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಸಾಯಿಸ್ಬಿಡ್ತೀನಿ. ಅದು ನಂಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಕು ರುಕ್ಮಿಣಿ ಅವರೇ. ನಿನ್ ಸ್ವಾತಂತ್ರ್ಯಕ್ಕೆ ಇವಾಗ ಅಡ್ಡಿ ಮಾಡ್ತಿರೋರು ಯಾರು? ನಾನು ವೈಯಕ್ತಿಕ ಸ್ವಾತಂತ್ರ್ಯ ಬಗ್ಗೆ ಹೇಳ್ತಿಲ್ಲ ರುಕ್ಮಿಣಿ ಅವರೇ, ಮತ್ತೆ ಪ್ರಾಕೃತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಿದ್ದೀನಿ. ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡ. ಅದೇನಂತ ನೇರವಾಗಿ ವಿಷಯಕ್ ಬಾ. ಅದು ನೇಚರ್ ಕಾಲ್ ರುಕ್ಮಿಣಿ ಅವರೇ. ಥೂ, ಹೋಗು ಮುಗಿಸ್ಕೋ ಬಾ. ಇದನ್ ಹೇಳಕ್ ಇಷ್ಟೊಂದು ಒದ್ದಾಡ್ತಿದ್ಯಾ? ಹೋಗು ಹೋಗು. ಸರಿ. ಹಲೋ, ಹಲೋ ಕೃಷ್ಣ, ಏನ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮೇಡಮ್, ನಿಮ್ಗೊಂದು ಅರ್ಜೆಂಟಾಗಿ ಇನ್ಫಾರ್ಮೇಶನ್ ಕೊಡಬೇಕಿತ್ತು. ಏನು ಮನೇಲಿ ಮತ್ತೆ ಹೊಸ ಕಿರಿಕ? ಇಲ್ಲ ಮೇಡಮ್, ಇವತ್ತೆಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಏನ್ ಹೇಳ್ತಿದ್ಯೋ? ನಾಗಲಕ್ಷ್ಮಿ ಅವರು ಆ ಹುಡುಗಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರ ಗಂಡಿನ ಹತ್ರ ಮತ್ತೆ ಚಿಕ್ಕ ಯಜಮಾನ್ರ ಹತ್ರ ಆಣೆ ಹಾಕ್ಸ್ಕೊಂಡಿದ್ದಾರೆ ಮೇಡಮ್. ಈ ನಮ್ ಚಿಕ್ಕಮ್ಮಗ್ ಬುದ್ಧಿನೇ ಇಲ್ಲ ಕಣೋ. ಅದ್ ಸರಿ, ಆಣೆ ಪ್ರಮಾಣ ಎಲ್ಲ ಒಂದ್ ಮ್ಯಾಟರ್ ಅಂತ ಹೇಳ್ತಿದ್ಯಲ್ಲ, ಅದರಿಂದ ಏನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೊದ್ಲು ಅದನ್ನ ಹೇಳು. ಇವಾಗ ಸುರಭಿ ಅವ್ರು ಏನೇ ಮಾಡಿದ್ರು ಯಾರು ಕೋಪ ಮಾಡ್ಕೊಳಂಗಿಲ್ಲ, ಯಾರು ಬೈಯೋ ಆಗಿಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಆಯ್ತು, ಅದಕ್ಕೇನೀಗ? ಇವಾಗ ಮನೇಲಿ ಯಾರೂ ಇಲ್ಲ ಮೇಡಮ್, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಅಂತ ಹೊರಗಡೆ ಹೋಗಿದ್ದಾರೆ. ಈಗ ಮನೇಲಿರೋದು ಇಬ್ರೆ, ಒಂದು ಚಿಕ್ಕ ಯಜಮಾನ್ರು, ಇನ್ನೊಂದು ಆ ಹುಡುಗಿ. ಮೇಡಮ್, ನಿಮಗೆ ವಿಷಯ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಓ, ಇದಾ ಸಮಾಚಾರ? ಇದೆಲ್ಲ ನಮ್ ಚಿಕ್ಕಮ್ಮನ್ ಫಿಟ್ಟಿಂಗ್ ಇರುತ್ತೆ. ಇರ್ಲಿ, ಆದಷ್ಟು ಬೇಗ ನಾನು ಅಲ್ಲಿಗೆ ಹೋಗ್ತೀನಿ. ಅಂತೂ ಒಳ್ಳೆ ವಿಷಯ ಹೇಳಿದೆ ಕಣೋ. ಯಾವುದೇ ಕಾರಣಕ್ಕೂ ಅವಳು ಈ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋದಕ್ಕೆ ನಾನು ಬಿಡಲ್ಲ. ಮೇಡಮ್, ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ, ಮೊದಲು ನೀವು ಹೊರಡಿ. ನನಗೂ ಕೆಲಸ ಇದೆ, ಇಲ್ಲಾಂದ್ರೆ ರುಕ್ಮಿಣಿ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಸರಿ ಸರಿ, ಆಯ್ತಾಯ್ತು, ನಾನು ನೋಡ್ಕೋತೀನಿ ಬಿಡು. ಹೀಗೆಲ್ಲ ಮಾಡ್ತಾ ಇದ್ದಾಳ ಅವಳು? ಮಾಡ್ತೀನಿರು. ಅಪ್ಪ, ರುಕ್ಮಿಣಿ ಅವರೇ, ಹೋಗೋಣ. ಸರಿ ಬಾ. ಅರೆ, ಟಿಫನ್ ಟೈಮ್ ಆಗೋಯ್ತಾ? ಅತ್ತೇನು ಕಾಫಿನೇ ಕೊಡ್ಲಿಲ್ಲ? ಅತ್ತೆ, ಅತ್ತೆ, ಥ್ಯಾಂಕ್ ಯು.